ಬೇಕು ನಾನಿನಗೆ ಕಣ್ಣ ಮುಂದೆ ಬಂದು ನಿಂತ ಪ್ರೀತಿ ದೇವತೆ ನೋವನೆಲ್ಲ ನೀಗುವಂಥ ಆಪ್ತ ಸ್ನೇಹಿತೆ ಮಮತೆ ಧಾರೆ ಎರೆಯುವಂಥ ಮಾತೆ ಯಾರೇ ನೀನು ನನ್ನ ಪಾಲಿನ ಭಾಗ್ಯದಾತೆ ನೀನೊಂದು ಒಲವಿನ ಗಂಗೋತ್ರಿ ಸಾವಿತ್ರಿ 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 ದಿನ ಹಿಂಗೆ ಇರಕ್ಕೆ ಏನ್ ನಿಂಗೆ? ನಾನು ಇವತ್ತು ತುಂಬಾ ಸಂತೋಷವಾಗಿದ್ದೇನೆ. ಹೌದಾ? ಅಂತದೇನು ಮಾಡೇ ಇಲ್ಲ ನಾನು. ಅಮ್ಮ ಬಂದಿದ್ಲು ರೀ. ಅತ್ತೆ ಬಂದಿದ್ರಾ? ಹುಷಾರಾಗಿ ಹೊರ್ತಾನೆ. ನಿಂಗೇನಾದ್ರು ಬೈದ್ರಾ? ಬೈತಿದ್ದಿದ್ರೆ ನಾನು ಇಷ್ಟು ಸಂತೋಷವಾಗಿರ್ತಿದ್ನಾ? ಅಮ್ಮಂಗೆ ನನ್ನ ಪರಿಸ್ಥಿತಿ ಎಲ್ಲ ಅರ್ಥ ಆಯ್ತು. ನಾ ಯಾಕೆ ಹಾಗೆ ನಡ್ಕೊಂಡೆ ಅನ್ನೋದು ಅಮ್ಮಂಗೆ ಗೊತ್ತಾಯ್ತು. ಅಮ್ಮ ನಂಗೆ ಹತ್ರ ಆದ್ಲು. ಇನ್ಮೇಲೆ ಯಾವತ್ತೂ ನಾನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ಲು. ಇನ್ಮೇಲೆ ಯಾವಾಗ ಬೇಕೋ ನಾನು ಅವಾಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ಬೋದು. ಎಲ್ಲ ಒಳ್ಳೇದಾಗ್ತೈತೆ ಬಿಡು. ನಾನು ಅವತ್ತೇ ಹೇಳಿರ್ಲಿಲ್ವಾ ಕಾರ್ ತಗೊಂಡ್ ದಿವಸನೇ ನಮ್ ಸ್ಟಾರ್ ತಿರ್ಗೈತೆ ಅಂತ. ಇನ್ಮೇಲೆ ನೋಡು ಸಾವಿತ್ರಿ, ಎಲ್ಲ ಒಳ್ಳೇದಾಯ್ತದೆ. ಹೆಂಗೆ? ಹೌದು, ನೀವೇನು ಸಾವಿತ್ರಿ ಸಾವಿತ್ರಿ ಅನ್ಕೊಂಡು ನೋಡ್ಕೊಂಡು ಬಂದ್ರಲ್ಲ? ಹಾ, ಲಾಯರು ನೋಟಿಸ್ ಕಳ್ಸವ್ರೆ. ಇದ್ರಲ್ಲಿ ಏನ್ ಬರ್ದೈತೋ ನನಗೆ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗೋ ಟೈಮ್ನಾಗೆ ಟೈರು ನಟ್ಟು ಬೋಲ್ಟು ಅಂತ ಅಲ್ದೆ ಒಂದ್ ಅಕ್ಷರನೂ ಬರಕಿಲ್ಲ ನನಗೆ. ಅದಕ್ಕೆ ತಕ್ಕ ಬಂದೆ. ಓದು. ಇಂಗ್ಲಿಷ್ ಅಲ್ಲಿದೆ. ನಿಂಗೆ ಓದಕ್ ಬರಕಿಲ್ವಾ? ನಿಜವಾಗ್ಲೂ? ಸರಿ, ಎಷ್ಟು ಬರ್ತೈತೆ ಅಷ್ಟು ಓದು. THE ದ ನಮ್ ಸರಿ, ಓದ್ ಬಿಡು. ನೀನು ಓದ್ ಮುಗಿಸೋತ್ತಿಗೆ ಬಿಸ್ಲಿಗೆಲ್ಲ ಹೋಗಿ ಮಳೆಗಾಲ ಬರ್ತೈತೆ. ಆ ಲಾಯರ್ ರಿಟೈರ್ಡ್ ಆಗ್ಬಿಟ್ಟಿರ್ತಾರೆ. ಇದನ್ನ ಲಾಯರ್ಗೆ ತಗೊಂಡು ಹೋಗಿ ತೋರಿಸ್ಬೇಕು. ಆಸ್ತಿ ಮನೆ ವಿಷಯ ಏನಾದ್ರೂ ಇರ್ಬೋದು. ಹೌದೌದು, ಆ ಪತ್ರ ಅನ್ನಲ್ಲ, ಅದು ತಗೊಂಡೋಗಿ ಕೊಡು. ಮನೆ ಆಸ್ತಿಗೆ ಏನಾದ್ರು ಬರ್ಬೋದೇನೋ. ಹೆಂಗೂ ನಿಮ್ಮ ತಾಯಿಗೂ ನಿನಗೂ ಸರಿ ಹೋಗೈತಲ್ಲ ಎಲ್ಲ. ಹೌದು ರೀ, ಮಾವ ಆಸ್ತಿ ವಿಷಯದಲ್ಲಿ ಅಮ್ಮಂಗೆ ತುಂಬಾ ಮೋಸ ಮಾಡಿದ್ದಾರೆ. ನಾವು ಅದನ್ನ ಮೊದಲು ಸರಿ ಮಾಡ್ಬೇಕು. ಅದಕ್ಕೂ ಮೊದಲು ನಾಳೆಯಿಂದ ನೀ ಎಲ್ಲರೂ ಟ್ಯೂಷನ್ಗೆ ಹೋಗು. ಯಾಕೆ? ನಿನಗೇನು ಇಷ್ಟನೋ ಅದನ್ನ ಓದು. ಹೋರಾಟ ಮಾಡ್ತೀನಿ ಅಂತ್ಯಾ? ಅದಕ್ಕೆ ಓದ್ಕೊಂಡಿರ್ಬೇಕು. ನಿನಗೇನು ಇಷ್ಟನೋ ಅದನ್ನ ನಾನು ಓದಿಸ್ತೀನಿ. ದಿಲ್ಲಿ ಮೇಡಮ್ ಸ್ಲೇಟು ಬಳಪ ಪ್ರತಾಪ್, ಏನಿದು? ನಾನು ನೀನು ಈ ತರ ಇದ್ದು ಬಹಳ ದಿನ ಆಯ್ತಲ್ಲ. ಪ್ರತಾಪ್, ಬಿಡಿ. ಬಿಡೋದಿಕ್ಕಲ್ಲ ಹಿಡ್ಕೊಂಡಿರೋದು. ಅದಕ್ಕೆ ಅಂತಾನೆ ಬೇರೆಯವಳು ಇದ್ದಾಳೆ ತಾನೆ.
ಆದರೂ ನಿನ್ ಥರ ಯಾರೂ ಇಲ್ಲ. ರಿಯಲಿ? ರಿಯಲಿ. ಯು ಆರ್ ದಿ ಬೆಸ್ಟ್. आजा गुफा आजा गुफाओं में आजा गुनाह कर ले, ಬೇಡ ಪ್ರತಾಪ್, आजा गुनाह कर ले. ಇಲ್ಲಿ ಬೇಡ, ಬೇರೆ ಎಲ್ಲಾದ್ರೂ ಹೋಗೋಣ. ಸ್ಮಶಾನಕ್ಕೆ? ವಾಟ್? ನನ್ನ ವಿನುತ ಫೋಟೋನ ಮಮ್ಮಿಗೆ ಯಾಕೆ ಕೊಟ್ಟೆ? ಹೇಳುದ್ನಲ್ಲ ನಿಮ್ಮ ಅವಳ ಮದ್ವೆ ಆಗ್ಬಾರ್ದು ಅಂತ. ನೀವಿಬ್ರು ಮದ್ವೆ ಆಗ್ಬಾರ್ದು. ಇದನ್ನೆಲ್ಲ ಹೇಳೋದಿಕ್ಕೆ ನೀನ್ ಯಾರು? ನನಗ್ ಮೋಸ ಮಾಡಿದ್ದಕ್ಕೆ ನೀವು ಕಾಂಪನ್ಸೇಷನ್ ಕಟ್ಲೇಬೇಕು ಪ್ರತಾಪ್. ಬಿಟ್ಟಿದ್ದು ಬಿಟ್ಟ ಹಾಗೆ, ಅದಕ್ಕೆ ಸಾಕಷ್ಟು ಕೊಟ್ಟಿದ್ದೀನಿ. ನೀನು ನನ್ನನ್ನ ಪ್ರೀತಿ ಮಾಡ್ತಿರ್ಲಿಲ್ಲ, ನಿನಗೆ ಲಕ್ಸುರಿಯಸ್ ಲೈಫ್ ಬೇಕಿತ್ತು, ಕೊಟ್ಟೆ. ಆಮೇಲೆ ನನಗೆ ಬೇಜಾರಾಯ್ತು, ಬಿಟ್ಟೆ. ಪ್ರತಾಪ್, ನೀವು ನನ್ ತಪ್ಪು ತಿಳ್ಕೊಂಡಿದ್ದೀರಾ. ನಿಜವಾಗ್ಲೂ ನಾನು ನಿಮ್ಮನ್ನ ಪ್ರೀತಿಸ್ದೆ, ಆದ್ರೆ ನೀವು ನನಗೆ ಹರ್ಟ್ ಮಾಡಿದ್ರಿ. ಅದಕ್ಕೆ ನೀವು ವಿನುತ ಬೆಲೆ ಕಟ್ಲೇಬೇಕು. ನನ್ನ ವಿನುತ ಮದ್ವೆ ನಡೆಯುತ್ತೆ. ನೀನು ಮಮ್ಮಿ ಏನೇ ತಿಪ್ಪರ್ಲಾಗ ಹಾಕಿದ್ರು ರಿಸಲ್ಟ್ 0. ನಿಮ್ಮ ವಿನುತ ಮದ್ವೆ ಅದ್ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಸಾಯಿಸ್ಬಿಡ್ತೀನಿ. ನನ್ನ ವಿನುತ ಮಧ್ಯೆ ಬಂದ್ರೆ ಸಾಯಿಸ್ಬಿಡ್ತೀನಿ. ನಿಮ್ಮ ಮದ್ವೆ ನಡೆಯಲ್ಲ. ಅದಕ್ಕೇನ್ ಪ್ಲಾನ್ ವರ್ಕೌಟ್ ಆಗ್ಬೇಕೋ ಅದೆಲ್ಲ ಆಗ್ತಾ ಇದೆ. ಕೀಪ್ ವೈಟಿಂಗ್. ಸ್ವಾತಿ, ಸ್ವಾತಿ! ಹಾಯ್, ಹೇಗಿದ್ಯಾ? ಪ್ರತಾಪ್, ನಿಮ್ ತಾಯಿ ಫೋನ್ ಮಾಡಿ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಸಾರಿ. ಸಾರಿ ಕೇಳ್ಬಿಟ್ರೆ ಎಲ್ಲ ಮುಗ್ದೋಗುತ್ತಾ ಪ್ರತಾಪ್? ನಮ್ಮ ತಾಯಿನ ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ಅವ್ರು ಸ್ವಲ್ಪ ಹಾಗೇನೆ, ಬಿಟ್ಟಾಕವ್ರನ್ನ. ಸ್ವಲ್ಪ ಹಾಗೆ ಅಂದ್ರೆ ಏನ್ ಪ್ರತಾಪ್? ಒಬ್ರು ಕ್ಯಾರೆಕ್ಟರ್ ಬಗ್ಗೆ, ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಹರ್ಟ್ ಆಗಲ್ವಾ? ನಾನೇನಾದ್ರೂ ಉದ್ದೇಶ ಇಟ್ಕೊಂಡು ನಿಮ್ಮ ಹಿಂದೆ ಬಂದಿದ್ನಾ? ಸಾರಿ 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 ಸಾರಿ. ನಮ್ಮ ಮಮ್ಮಿ ಪರವಾಗಿ ನಾನು ಸಾರಿ ಕೇಳ್ತೀನಿ, ಓಕೆನಾ? ನಿಮ್ಮಮ್ಮ ಬಾಯಿಗೆ ಬಂದಾಗ ಮಾತಾಡೋದು, ನೀವ್ ಸಾರಿ ಕೇಳೋದ್ ಬೇಡ ಪ್ರತಾಪ್. ನಿಮ್ಮಮ್ಮ ಗೌರವ ಕೊಡದೆ ಮಾತಾಡೋ ಹಾಗಿದ್ರೆ ಅವ್ರು ಫೋನೇ ಮಾಡೋದ್ ಬೇಡ. ನಾನ್ ನಿಮ್ ತಾಯಿ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನೀವ್ ಅದನ್ನ ಸಹಿಸ್ಕೋತೀರಾ? ಹಾಗೇನೆ ನಮ್ಮಮ್ಮನ ಬಗ್ಗೆ ಯಾರು ಮಾತಾಡಬಾರ್ದು. ಅವಳು ಸ್ವಾಭಿಮಾನಿ, ಗೌರವ ಇಲ್ಲದೆ ಯಾವತ್ತೂ ಬದುಕಲ್ಲ. ಯಾಕೆ ಫೋನ್ ಮಾಡಿದ್ದು? ಸಾರಿ ಕೇಳ್ಸೋಣ ಅಂತ ಫೋನ್ ಮಾಡಿದ್ದೆಮ್ಮ. ಕೇಳಿಸಿದ ಮಾತ್ರಕ್ಕೆ ಅನ್ಸ್ಕೊಂಡಿದ್ದು ತೊಳೆದು ಹೋಗುತ್ತೇನೆ. ಅವ್ರು ಮಾಡಿದ ತಪ್ಪೇನು ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲಮ್ಮ. ಬೇಕಾಗಿಲ್ಲ. ನೀನ್ ಟೂರು ಗೀರು ಅಂತೆಲ್ಲ ಹೋಗಿದ್ದಕ್ಕೆ ತಾನೆ ಹೀಗಾಗಿದ್ದು. ನೀನ್ ಹದ್ದು ಬಸ್ಸಲ್ಲಿ ಹಿಡಿದ್ರೆ ಹೀಗಾಗ್ತಿದ್ದೇನೆ. ಮರ್ಯಾದೆ ತರೋ ಕೆಲಸ ಮಾಡಿದಿದ್ರೆ ನೀನ್ ಸಾರಿ ಕೇಳಿಸಿದ್ದನ್ನ ಒಪ್ಕೋತಿದ್ದೆ. ನಮ್ಮನೆ ದೇವರೇ ಸರಿ ಇಲ್ಲ, ಇನ್ ಊರ್ನವ್ ನಂದು ಏನೇ ಪ್ರಯೋಜನ?
ಪ್ರತಾಪ್ ಜೊತೆ ಮಾತಾಡ್ಕೂಡ್ದು. ಈಗ ಊರಿಗೆ ಹೋಗಿ ಬಂದಿರೋ ಹೆಸರೇ ಸಾಕು. ಮನೆನ ಪೂರ್ತಿ ತೊಳೆದು ಬಿಡ್ಬೇಡ. ಇನ್ ಮುಂದೆ ನಾನ್ ಹೇಳಿದ ಮಾತನ್ನ ಕೇಳ್ಕೊಂಡು ಬಿದ್ದಿರ್ಬೇಕು. ನಿನಗ್ ಮೂಗ್ದಾರ ಇಲ್ಲದೆ ಹೀಗಾಗಿದ್ಯಾ ಕಡೆ? ನಿನ್ನ ಎಷ್ಟು ನಂಬ್ಕೊಂಡಿದ್ದೆ, ನಂಬಿಕೆ ದ್ರೋಹ ಮಾಡ್ಬಿಟ್ಟಿಯಲ್ಲೇ. ಈಗ ಮೂಗ್ದಾರ ಹಾಕ್ತೀನಿ. ಮುಂದೆ ಫೋನು ಇಲ್ಲ, ಏನೂ ಇಲ್ಲ. ದಾರಿ ಬಿಟ್ಟಿದೀಯಾ? ನಿನ್ನ ದಾರಿ ತರ್ತೀನಿ. ಅಕ್ಕ, ಕಾಫಿ ನನಗೆ ಬೇಡ ರಂಜು. ಕಾಫಿ ಕುಡಿಯೇ, ರಿಲ್ಯಾಕ್ಸ್ ಆಗುತ್ತೆ. ನಾನು ರಿಲ್ಯಾಕ್ಸ್ ಆಗಬೇಕು ಅಂದರೆ ನಿನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಅಮ್ಮ ನನ್ನ ಫೋನ್ ಎತ್ಕೊಂಡಿದ್ದಾರೆ ಕಣೆ, ನನಗೆ ಫೋನ್ ತಂದು ಕೊಡ್ತೀಯಾ? ಅಮ್ಮಂಗೆ ಗೊತ್ತಾದ್ರೆ? ಪ್ಲೀಸ್ ರಂಜು, ನಾನು ಪ್ರತಾಪ್ ಹತ್ರ ಮಾತಾಡಬೇಕು. ಅಯ್ಯೋ, ಅಮ್ಮ ಕಾಲು ಮುರಿತಾಳಷ್ಟೇ. ನನಗೆ ಯಾಕೋ ಒಬ್ಬಟ್ಟಿ ಅನಿಸ್ತಿದೆ ಕಣೆ, ಪ್ರತಾಪ್ ಹತ್ರ ಮಾತಾಡಬೇಕು. ಪ್ಲೀಸ್ ಫೋನ್ ತಂದು ಕೊಡೆ. ತರ್ತೀನಿ. ಕಾಲ್ ಮುರಿದು ಬಿಡ್ತೀನಿ ನೋಡು. ಎಷ್ಟಲ್ಲಿರ್ಬೇಕು ಅಷ್ಟಲ್ಲೇ ಇರ್ಬೇಕು. ಅಲ್ಲ ಅಮ್ಮ, ಫೋನು ನನ್ನ ಫ್ರೆಂಡಿಗೆ. ಮುಚ್ಚು ಬಾಯ್. ನೀನೇನು ವಿನುತಂಗೆ ಚಾಕ್ರಿ ಮಾಡಬೇಕಾಗಿಲ್ಲ. ಮಗಳು ಮಗಳು ಅಂತ ಮುತ್ತು ಮಾಡಿದ್ದಕ್ಕೆ ಅವಳು ನನಗೆ ಸರಿಯಾದ ಶಾಸ್ತ್ರೀಯ ಮಾಡಿದ್ದಾಳೆ. ಇನ್ನು ಮುಂದೆ ನಾನು ಹೇಳ್ದಂಗೆ ಕೇಳ್ಕೊಡ್ಬೇಕು ಅಷ್ಟೇ. ಹೇಳ ಅವಳಿಗೆ. ಇನ್ನೊಂದ್ಸಲ ಏನಾದ್ರೂ ನನ್ನ ಮಾತು ಮೀರಿದ್ರೆ ನಾನು ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ. ಹಲೋ, ಹೋಗ್ ತಗೋ. ಅಮ್ಮ, ಹೋಗಿ ಫೋನ್ ತಗೋ ಅಂದೆ. ಹಲೋ ವಿನುತಾ, ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ವಿನುತಾ, ನಂಗೆ ನಿನ್ನನ್ನ ಬಿಟ್ಟಿರೋದಿಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಯಾಕೇನು ಮಾತಾಡ್ತಾ ಇಲ್ಲ? ಯಾಕೆಂದ್ರೆ ಮಾತಾಡ್ತಾ ಇರೋದು ವಿನುತಾ ಅಲ್ಲ, ಅವಳಮ್ಮ. ಆಂಟಿ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ.
ನಾನು ಮೊದಲಿನ ಥರ ಇಲ್ಲ. ನೋಡು, ಇನ್ನೊಂದ್ಸಲ ಏನಾದರೂ ಫೋನ್ ಮಾಡಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ, ಹುಷಾರ್. ನೀನ್ ಮಾಡ್ತಿರೋದು ಸರಿ ಇಲ್ಲಮ್ಮ. ನೀನ್ ಮಾಡ್ತಿರೋ ತುಂಬಾ ಸರಿನಾ? ರಂಜು, ಲ್ಯಾಂಡ್ ಲೈನ್ಗೆ ಹಾಕೋ ಲಾಕ್ನ ತಗೊಂಡು ಹೋಗಿ. ಏ, ಆ ಗತಿ ಇಲ್ದಿರೋ ಹತ್ರ ಯಾಕೋ ಹಾಗೆ ಗೋಗರಿತಾ ಇದ್ಯಾ? ಪ್ಲೀಸ್ ಮಮ್ಮಿ, ನಾನೇನು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ಪ್ಲೀಸ್ ಸನಿ, ಅವ್ ಯಾರು ನಮ್ ಸ್ಟೇಟಸ್ಗೆ ಸೂಟ್ ಆಗೋದಿಲ್ಲ. ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ನಾನ್ ನಿನಗೆ ಹುಡುಕ್ತೀನಿ. ಮಮ್ಮಿ, ನಾನು ಹೇಳೋದನ್ನ ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಚೆನ್ನಾಗಿ ಅರ್ಥ ಆಗಿದೆ. ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ನಿನಗೆ ಸಿಗ್ತಾಳೆ. ಡೋಂಟ್ ವರಿ, ಆ ವಿನುತನ ಮರಿ. ನಿನಗಿಂತ 2 ಪಟ್ಟು ಶ್ರೀಮಂತಿರೋ ಹುಡುಗನ ನನ್ನ ಮಗಳಿಗೆ ತಂದು ಮದುವೆ ಮಾಡ್ತೀನಿ. ನಿನ್ ಮಗನ ಹಾಗೆ ಪೋಲಿ ಪೋಖ್ರಿ ಅಲ್ಲ. ದೊಡ್ಡವ್ರ ಜಗಳದಿಂದ ನಾವ್ ಅನ್ಭವಿಸೋ ಹಾಗಾಗಿದೆ. ಪ್ರತಾಪ್ ಅವನ್ ಬಿಟ್ಟು ನೀನ್ ಬೇರೆ ಯಾರನ್ನ ಮದ್ವೆ ಆಗೋದು ನನ್ಗೆ ಇಷ್ಟ ಇಲ್ಲ. ನಾನು ಏನೇ ಮಾಡಿ ಯಾರು